ದೇವ್ರ ಥರ ನನ್ನ ಈ ಜನ ನನ್ನ ಕಾಪಾಡ್ತಾ ಇದ್ದಾರೆ. ಇವರೆಲ್ಲ ಬಂದು ನನಗೆ ಆಶೀರ್ವಾದ ಮಾಡಿದ್ದಾರೆ. ಅವರೊಬ್ಬ ಕಾರ್ಪೊರೇಟರ್ ಆಗೋಂಥ ಒಂದು ಸಂದರ್ಭ ಇದೆ. ಎಲ್ಲರೂ ತಮ್ಮ ಸಹಕಾರ ಕೊಟ್ಟು ಜಯಶೀಲರಾಗಿ ಮಾಡಿ ಅಂತ ಕೇಳ್ತೀವಿ. ಅವರ ಪಕ್ಷ ನಿಷ್ಠೆನೇ ನಮಗೆ ಸ್ಫೂರ್ತಿ, ನಮಗೆ ಮಾರ್ಗದರ್ಶನ. ನಾನೇನು ಹೆಚ್ಚಿಗೆ ಹೇಳೋವಂಥದ್ದೇನೂ ಇಲ್ಲ. ತಾವೇ ನೋಡ್ತಾ ಇದ್ದೀರಾ, ನನ್ನ ಭಾಗದಲ್ಲಿ ದೇವ್ರ ಥರ ನನ್ನ ಈ ಜನ ನನ್ನ ಕಾಪಾಡ್ತಾ ಇದ್ದಾರೆ. ಈ ಒಂದು ಜನ್ಮದಿನ ದಿವಸ ಇವರೆಲ್ಲ ಬಂದು ನನಗೆ ಆಶೀರ್ವಾದ ಮಾಡಿದ್ದಾರೆ. ಇವರ ಆಶೀರ್ವಾದ ನನಗೆ ಭಾಳ ಮುಖ್ಯ ಆಗಿತ್ತು. ಇವರೆಲ್ಲರಿಗೂ ನಾನು ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಜನ ನಿಮ್ಗೆ ಇಷ್ಟೊಂದು ಬರೋಕ್ಕೆ ಕಾರಣ ಏನು ಸರ್? ಪ್ರೀತಿ, ಅಭಿಮಾನ, ವಿಶ್ವಾಸ, ಯಾವುದೇ ನಂಬಿಕೆ, ಜೊತೆಗೆ ನಂಬಿಕೆ. ಒಂದು ನಿಮಿಷ ಅಧಿಕಾರ ಇಲ್ಲಾಂದ್ರೆ ಸಮಾಜ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀರಾ? ಬರ್ತಾ ಇದ್ದೀನಿ. ಅದಕ್ಕೆ ನಮ್ಮ ಶಕ್ತಿ ನಿರಂತರವಾಗಿರುತ್ತೆ ಸರ್. ಖಂಡಿತವಾಗ್ಲೂ ನನ್ನ ಉಸಿರಿರೋವರೆಗೂ ಇದೇ ರೀತಿ ನಡ್ಕೊಂಡು ಹೋಗುತ್ತೆ. ಅಧಿಕಾರ ಸಿಗಲಿ ಬಿಡಲಿ, ಕುಮಾರಣ್ಣವರ ಆಶೀರ್ವಾದದಲ್ಲಿ, ಅಪ್ಪಾಜಿಯವರ ಮಾಜಿ ಪ್ರಧಾನಮಂತ್ರಿಗಳಾದಂಥ ನಮ್ಮ ಶಕ್ತಿ ದೇವೇಗೌಡರ ಅಪ್ಪಾಜಿಯವರ ಆಶೀರ್ವಾದದೊಂದಿಗೆ, ನಮ್ಮ ಎಲ್ಲರ ಶಕ್ತಿ, ನಮ್ಮ ಯುವ ಶಕ್ತಿಯಾದಂಥ ನಿಖಿಲ್ ಕುಮಾರಸ್ವಾಮಿಯವರ ಆಶೀರ್ವಾದದೊಂದಿಗೆ, ನಮ್ಮ ಗೊಟ್ಟಿಗೆರೆ ಮಂಜಣ್ಣನವರ ಆಶೀರ್ವಾದದೊಂದಿಗೆ, ನಮ್ಮ ಯುವ ನಾಯಕರಾದಂತಹ ಅನಂತಗೌಡರವರ ಆಶೀರ್ವಾದದೊಂದಿಗೆ, ಜೊತೆಗೆ ನನ್ನೆಲ್ಲ ಸ್ನೇಹಿತರು, ವಾರ್ಡ್ನ ಸ್ನೇಹಿತರು, ಎಲ್ಲರೂ ಪ್ರಮುಖರು, ನನ್ನ ಇಂದ್ರಾಣಿ ಕುಮಾರ್ ಅವರು, ನನ್ನ ಭಾಗದ ಈ ವಾರ್ಡ್ನ ಶಕ್ತಿ, ವೆಂಕಟೇಶ್ವರ ಆಗಲಿ, ನನ್ನ ಇಡೀ ತಂಡ, ಈ ಶಕ್ತಿಯಿಂದ ನಾನು ಇವತ್ತು ದಿವಸ ಸಣ್ಣ ಸಹಾಯ 101% ಕುಮಾರಪುರ ಆರಂಭ ಆಗುತ್ತಲ್ಲ, ಆಲ್ರೆಡಿ ಆಗ್ಬಿಟ್ಟಿದೆ. ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗೋದು ಶತಸಿದ್ಧ, ನಮ್ಮೆಲ್ಲರ ಆಸೆ ಕೂಡ. ಸರ್, ಪಕ್ಷ ಭೇದ ಮರೆತು ಸತ್ಯ ತಾವು ಹೇಳಿದ್ದು. ಇಲ್ಲಿ ಯಾವುದು ಪಕ್ಷ ತಾವೇ ನೋಡ್ತಾ ಇದ್ದೀರಾ, ಎಲ್ಲ ಪಕ್ಷದವ್ರು ಇದ್ದಾರೆ. ಎಲ್ಲದಕ್ಕಿಂತ ನಾನು ರಾಜಕೀಯ ಮಾತಾಡೋಕ್ಕೆ ಇಷ್ಟಪಡೋದಿಲ್ಲ. ಬಟ್ ನಾವೆಲ್ಲ ಒಂದು ಊರಿನಲ್ಲಿ ಒಗ್ಗಟ್ಟಾಗಿ ಅಣ್ಣ ತಮ್ಮದಿ ಥರ ಬದುಕು ಬಾಳ್ತಾ ಇದ್ದೀವಿ. ಎಲ್ಲರೂ ಇದನ್ನು ಅಳವಡಿಸ್ಕೊಂಡ್ರೆ ವಾರ್ಡು, ಊರು ಎಲ್ಲ ಸುಭಿಕ್ಷವಾಗಿರ್ತದೆ. ಆ ದೇವರಲ್ಲಿ ಕೇಳ್ಕೊತೀನಿ, ಇಡೀ ಊರಿಗೆ ಆ ಭಗವಂತನ ಆಶೀರ್ವಾದ ಸಿಗಲಿ ಅಂತ ಕೇಳ್ತೀನಿ. ಅವ್ರ ಬಗ್ಗೆ ಅವ್ರ ಆಶೀರ್ವಾದ ನಿರಂತರವಾಗಿ ಹಿಂಗೆ ಇರಲಿ ಅಂತ ಹೇಳಿ ಆಸೆ ಪಡ್ತೀನಿ. ಗೋಪಿಯವರು ನಮ್ಮ ಗುರುಗಳಾದಂಥ ಮಂಜಣ್ಣವರ ಬೆಳಗ್ಗೆ ಹೋಗಿ ಅವರ ಆಶೀರ್ವಾದ ಪಡೆದುಕೊಂಡು ಬಂದು, ಈ ಮುಂದಿನ ದಿನಗಳಲ್ಲಿ ಅವ್ರಿಗೂ ಸಹ ಅವರ ಆಶೀರ್ವಾದ, ಗೊಟ್ಟಿಗೆರೆ ಮಂಜಣ್ಣವರವರು ಹಾಗೂ ನಮ್ಮ ಪಕ್ಷದ ಒಬ್ಬ ಕುಮಾರಣ್ಣರ ಸಹ ಆಶೀರ್ವಾದಗಳು ಸದಾ ಹಾಗೆ ಇರುತ್ತೆ. ಅವರ ಮುಂದಿನ ದಿನಗಳಲ್ಲಿ ಅವರು ಸಹ ಅವರ ಒಂದು ಅಭ್ಯರ್ಥಿ ಆಗೋದೇ ಒಂದು ಮುನ್ಸೂಚನೆ ನಮ್ಮ ನಾಯಕರಾದಂಥ ಗೊಟ್ಟಿಗೆರೆ ಮಂಜಣ್ಣವರವರು ಸಹ ತಿಳಿಸಿರ್ತಾರೆ. ಹಾಗೆ ಅವರಿಗೆ ಈ ಒಂದು ಭಾಗದಲ್ಲಿ ಅವರಿಗೆ ತಮ್ಮೆಲ್ಲರ ಸಹಕಾರ, ಪ್ರೀತಿ, ಪ್ರೋತ್ಸಾಹ ಕೊಟ್ಟು ಮುಂದಿನ ದಿನಗಳಲ್ಲಿ ಅವರೊಬ್ಬ ಕಾರ್ಪೊರೇಟರ್ ಆಗೋಂಥ ಒಂದು ಸಂದರ್ಭ ಇದೆ. ಎಲ್ಲರೂ ತಮ್ಮ ಸಹಕಾರ ಕೊಟ್ಟು ಜಯಶೀಲರಾಗಿ ಮಾಡಿ ಅಂತ ಕೇಳ್ತೀವಿ. ಇವತ್ತು ಬಹಳ ವಿಜೃಂಭಣೆಯಿಂದ ಅದ್ಧೂರಿಯಾಗಿ ಸ್ನೇಹಿತರ ಒಂದು ಪ್ರೀತಿ ವಿಶ್ವಾಸದಲ್ಲಿ, ಸ್ನೇಹಿತರ ಆಶಾಭಿಲಾಷೆಯಾಗಿ, ಅಣ್ಣ ಯಾವತ್ತೂ ಬರ್ತ್ಡೇಗಳನ್ನ ಸಾಮೂಹಿಕವಾಗಿ ಆಚರಣೆ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಸರಿಸುಮಾರು 5 ವರ್ಷದಿಂದ ನಮ್ಮ ಬೇಡಿಕೆ ಇತ್ತು, ಒಂದು ಗ್ರಾಮದಲ್ಲಿ ಗ್ರಾಮಸ್ಥರ ಸಮ್ಮುಖದಲ್ಲಿ, ಸ್ನೇಹಿತರ ಸಮ್ಮುಖದಲ್ಲಿ, ಅವರ ಒಡನಾಡಿಗಳ ಸಮ್ಮುಖದಲ್ಲಿ ಬರ್ತ್ಡೇನ ಆಚರಣೆ ಮಾಡಬೇಕು ಅಂತಕ್ಕಂಥದ್ದು ವಿಶ್ವಾಸಿಯಾಗಿ ನಮ್ಮ ಆಸೆ ಇತ್ತು. ಆ ಆಸೆ ಬಹುಶಃ 2026ರಲ್ಲಿ ಪೂರ್ತಿ ಮಾಡಿದ್ದಾರೆ. ಇನ್ನೊಂದು ಆಸೆನೂ ಇದೆ, ಅದು ನಾವು ಪ್ರತಿನಿತ್ಯ ಕೇಳ್ತಾ ಇರ್ತೇವೆ. ಅದೆಲ್ಲ ಇಡೀ ಚಂದ್ರನಗರ ವಾರ್ಡನ್ನು ಪ್ರತಿಯೊಬ್ಬ ಯುವಕ ಯುವತಿಗೆ, ಪ್ರತಿಯೊಬ್ಬ ಮನೆಯ ಎಲ್ಲ ವ್ಯಕ್ತಿಗಳಿಗೂ ಕೂಡ ಗೊತ್ತು. ಗೋಪಿಯಣ್ಣ ಯಾವ ಪಕ್ಷದಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ, GB ಎಲೆಕ್ಷನ್ಗೆ ಯಾರು ಕ್ಯಾಂಡಿಡೇಟ್ ಅಂತಕ್ಕಂಥದ್ದು ನಾವು ಪ್ರಚಾರ ಮಾಡೋ ಅವಶ್ಯಕತೆಯೇ ಇಲ್ಲ. ಯಾಕೆಂದರೆ ಸರಿಸುಮಾರು 20 ವರ್ಷದಿಂದ ದೀರ್ಘಕಾಲ ಅವರು ರಾಜಕೀಯ ಚಟುವಟಿಕೆಗಳಲ್ಲಿ ಪಕ್ಷಕ್ಕೋಸ್ಕರ ದುಡಿದು, ಪಕ್ಷಕ್ಕೆ ನಿಷ್ಠೆಯಾಗಿ, ಅವರ ನಿಷ್ಠೆ ನಮಗೆ ಮಾರ್ಗದರ್ಶನ. ಅವರ ಪಕ್ಷ ನಿಷ್ಠೆನೇ ನಮಗೆ ಸ್ಫೂರ್ತಿ, ನಮಗೆ ಮಾರ್ಗದರ್ಶನ. ಯಾಕೆಂತ ಹೇಳಿದ್ರೆ ಅವರು ಅಷ್ಟು ನಿಷ್ಠೆಯಿಂದ ಆ ಒಂದು ಪಕ್ಷವನ್ನು ಎಂಥ ಒಂದು ಸ್ಥಿತಿಲೂ ಕೂಡ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ, ಮುಖಂಡರಾಗಿ ಇವತ್ತಿಗೂ ಕೂಡ ಅವರು ಪಕ್ಷಕ್ಕೋಸ್ಕರ ದುಡಿತಾನೇ ಇದ್ದಾರೆ. ಅದು ಒಂದು ಬಹಳ ವಿಶೇಷವಾದಂಥ ವಿಷಯ. ಎರಡನೇದಾಗಿ, ಈ ಬಾರಿ ಚಂದ್ರನಗರದ ಪ್ರತಿಯೊಬ್ಬ ಜನರಲ್ಲೂ ಕೂಡ ನಾನು ಮನವಿ ಮಾಡೋದೇನಂತಂದರೆ,
ಈ ಒಂದು ಸುಶಿಕ್ಷಿತ ಒಂದು ಸಂದರ್ಭದಲ್ಲಿ, ಯಾಕಂದರೆ ಜನಸ್ನೇಹಿಯಾಗಿ ಜನನಾಯಕ ಅಂತ ಗುರುತಿಸ್ಕೊಂಡಿದ್ದಾರೆ. ಕಟ್ಟ ಕಡೆಯ ಸಮಸ್ಯೆಗೂ ಪರಿಹಾರ ಯಾರ ಹತ್ರನಾದರೂ ಇದೆ ಅಂದರೆ ಅದು ಗೋಪಿಯಣ್ಣವ್ರ ಹತ್ರ. ಹಾಗಾಗಿ ಪ್ರಣಾಳಿಕೆ ನೋಡಿ, ಯಾಕಂದರೆ ಭೂಗೋಳಿಕೆ ಬಿಡೋದಲ್ಲ, ಈ ಬಾರಿಯ ಪ್ರಣಾಳಿಕೆ ಬಹಳ ಅಚ್ಚುಕಟ್ಟಾಗಿ ನಿರ್ಮಾಣ ಆಗಿದೆ. ನಾವೆಲ್ಲರೂ ಕೂತಿ ಅದೇ ಚರ್ಚೆ ಮಾಡ್ತಾ ಇದ್ದೇವೆ. ಸುಶ್ರಿತವಾಗಿ ಸುಮಾರು 3 ತಿಂಗಳಿಂದನೂ ಕೂಡ ಪ್ರತಿಯೊಂದು ಮೂಲೆ ಮೂಲೆಗೂ ಹೋಗಿ ಗ್ರೌಂಡ್ ವರ್ಕ್ ನಡೀತಾನೆ ಇದೆ. ಎಲ್ಲ ಟೀಮ್ ವರ್ಕಿಂದ ಗ್ರೌಂಡ್ ವರ್ಕ್ ನಡೀತಾನೆ ಇದೆ. ನಾವು ಬ್ಯಾನರ್ ರಾಜಕಾರಣ ಅಣ್ಣನಿಗೆ ಮಾಡಲ್ಲ, ನಮಗೂ ಮಾಡ್ಲಿಕ್ಕೆ ಬಿಡಲ್ಲ. ಯಾಕಂದರೆ ಒಂದು ಡಿಸಿಪ್ಲಿನರಿಯಾಗಿ ಯಾವ ರೀತಿ ನಾವು ಜನಸಮೂಹಕ್ಕೆ, ಇವತ್ತಿನ ಯಂಗ್ ಜನ್ರೇಷನ್ಗೆ ಯಾವ ರೀತಿ ನಾವು ಮೆಸೇಜ್ ಕೊಡಬೇಕು, ಯಾವ ರೀತಿ ನಾವು ಇವಾಗ ನೀವು ನೋಡ್ಬೋದು ಪಕ್ಕದ ಒಂದು ತಮಿಳುನಾಡು ರಾಜ್ಯದಲ್ಲಿ ಯಾವ ರೀತಿ ಅವರ ಇಂಪ್ಯಾಕ್ಟ್, ಒಂದೇ ಒಂದು ರೂಪಾಯಿ ಕೊಡದನ್ನು ಕೂಡ ಒಂದೊಂದು ಓಟು ಆಟೋ ಡ್ರೈವರು ಇವ್ರನ್ನ ನಿಲ್ಲಿಸಿ ಸರ್ವೇ ಸಾಮಾನ್ಯರಿಗೂ ಕೂಡ MLA ಮಾಡಿದಂಥದ್ದು ಇವತ್ತು ಜಗಜ್ಜಾಹೀರ. ಹಾಗಾಗಿ ಈ ಬಾರಿ ಚಂದ್ರಾನಗರದಲ್ಲಿ ನ್ಯಾಯ ಗೆಲ್ಲುತ್ತೆ, ಎಜುಕೇಷನ್ ಗೆಲ್ಲುತ್ತೆ. ಹಣದ ಆಮಿಷ, ಬೇರೆ ಯಾವುದೇ ಆಮಿಷ ಈ ಬಾರಿ ನಡೆಯಲ್ಲ. ಅದಕ್ಕೆ ನಾವೆಲ್ಲರೂ ಕೂಡ ಇದ್ದೀವಿ. ಇದು ಪ್ರಾಮಾಣಿಕವಾಗಿ ಪ್ರಮಾಣ ಮಾಡಿ ಹೇಳ್ತೇನೆ, ಮುಂಬರುವ ಚುನಾವಣೆಯಲ್ಲಿ ಉತ್ತರ ಅವರ ಗೆಲುವು.